ಭ್ರಷ್ಟ ಅಧಿಕಾರಿಗಳಿಗೆ ಮತ್ತೆ ಡ್ಯೂಟಿ ಬರಲಿಲ್ಲ ಅಂದ್ರೆ ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತೀವಿ ಅಂತ ಅವ್ರು ಹೇಳ್ತಾರೆ. ಬರೀ ದುಡ್ಡು ಇಲ್ಲ ಅಂತಂದ್ರೆ ನಮ್ಮ ಸಣ್ಣ ಪುಟ್ಟ ಒಡವೆಗಳು ಕಣ್ಣೀರು ಬರ್ತಾವೆ. ಸಣ್ಣ ಪುಟ್ಟ ಒಡವೆಗಳು ಇಟ್ಟು ನಾವು ಈ ಡ್ಯೂಟಿ ಬಂದು 20,000-30,000 ಕಟ್ಟಿ ಬಂದೀವಿ. ಕೀಟ ನಾಶಕ ಏನು ಔಷಧಿ ತೊಂದಿವಿಲ್ಲ, ನಾವು ಇಲ್ಲೇ ಗಿಡಕ್ಕೆ ಕೂರ್ಲಾಕೊಂಡು ನಾವು ರೆಡಿ ಇದೀವಿ. स्वागत है आपका बी न्यूज नेशन में। मैं हूं आबिद हुसैन शेख। जिला आरोग्य विभाग पर तनख्वाह के लिए रिश्वत का गंभीर आरोप। जिला पंचायत के व्याप्ति में चलने वाले आरोग्य केंद्रों में कॉन्ट्रैक्ट बेस पर काम करने वाले कर्मचारियों ने आज जिला आरोग्य केंद्र डीएचओ ऑफिस के सामने धरना प्रदर्शन करके गंभीर आरोप लगाते हुए कहा कि हर साल हमसे 20 से 30 हजार रुपये घूस ली जाती है कि पिछले कई महीनों से इन्हें तनख्वाह नहीं दी गई। तनख्वाह की मांग करने पर कॉन्ट्रैक्टर कहता है कि डीएचओ के पास जाओ और डीएचओ के पास जाने पर कॉन्ट्रैक्टर के पास जाने को कहा जाता है। इस महंगाई के दौर में बिना तनख्वाह अपने परिवार को चलाना मुश्किल है, इसलिए जल्द से जल्द इनकी समस्या को दूर करके इनकी ज़िंदगी को रोशन करने की मांग की कर्मचारियों ने। अगर जल्द से जल्द तनख्वाह नहीं मिली तो आने वाले दिनों में जिला अधिकारी को मनवी देकर बड़े पैमाने पर आंदोलन करके जान देने की चेतावनी दी कर्मचारियों ने। ಎಲ್ಲಿವರೆಗೆ ಹೋರಾಟ? ಎಲ್ಲಿವರೆಗೆ ಹೋರಾಟ? ಎಲ್ಲಿವರೆಗೆ ಹೋರಾಟ? ಎಲ್ಲಿವರೆಗೆ PF ಸಂದಾಯ ಮಾಡಿದ ಭ್ರಷ್ಟ ಅಧಿಕಾರಿಗಳಿಗೆ, ಇಲ್ಲಿವರೆಗೆ PF PSI ತುಂಬಿದಂತ ತುಂಬಲಾರದಂತ ಗುತ್ತಿಗೆದಾರರಿಗೆ ಬೇಕೇ ಬೇಕು. ನನ್ನ ಹೆಸರು ಮಡಿವಾಳಪ್ಪ ಜಂಗಾಣಿ ಅಂತೇಳಿ. ನಾನು ಕಲಿಕೇರಿ ಹತ್ರ ಅಸ್ಕಿ ಪೇಸ್ ಒಳಗೆ ಕೆಲಸ ಮಾಡ್ತಾಯಿರ್ತೀವಿ. ಈಗ ಮೊದಲನೇ ಜನಕ್ಷೇಮದೊಳಗೆ ನಾವು 1 ವರ್ಷನಿಂದ ಕೆಲಸ ಮಾಡಿದ್ದೀವಿ. ಟೆಂಡರ್ ಚೇಂಜ್ ಆಯಿತು. ಈ ಸಾಯಿನಾಥ್ ಪೋರ್ಟ್ಸ್ ಅದರಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಈಗ ಅದ್ರದ್ದು ಪೇಮೆಂಟ್ ಇಲ್ಲ ಮತ್ತು EF PF ಕಟ್ಟಿದಿಲ್ಲ. ಇಲ್ಲಿ ಬಂದು DSO ಆಫೀಸ್ದಾಗ ಕೇಳಿದ್ರೆ ಏನು ಹೇಳ್ತಾರೆ, ಅಲ್ಲಿ ಟೆಂಡರ್ದವ್ರಿಗೆ ಕೇಳಂತಾರೆ, ಟೆಂಡರ್ದವ್ರಿಗೆ ಕೇಳಿದ್ರೆ DSO ಆಫೀಸ್ನಾಗ ಕೇಳಂತಾರೆ. ಈ ಥರ ನಾಯಿ ಥರ ಅಲ್ಲಿರುವಂಥ ಒಂದು ಅವಕಾಶವನ್ನು ನಮಗೆ ದೊರಕಿಸಿಕೊಟ್ಟಂತಾಗಿದೆ. ಆಮೇಲೆ ಈ ವಿಶೇಷವಾಗಿ ಹೇಳಬೇಕು ಅಂದರೆ ನಾವು 131 ಜನ ಡಿ ಗ್ರೂಪ್ನಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಯಾರ ಸಂಸಾರನೂ ಚೆನ್ನಾಗಿಲ್ಲ. ಕಾರಣ ಏನು ಅಂತಂದರೆ ಒಂದೊಂದು ವರ್ಷ ಆದರೂ ಪೇಮೆಂಟ್ ಇಲ್ಲ. ಆ ಪೇಮೆಂಟ್ ಕೊಟ್ಟರೆ ನಮಗೆ ಅನುಕೂಲ ಆಗುತ್ತೆ. ನಾವು ಈ 1 ವರ್ಷ ಟೆಂಡರ್ ಚೇಂಜ್ ಆದ್ರೂ ಕೂಡ ಪೇಮೆಂಟ್ ಇಲ್ಲ ಅಂತಂದರೆ ಮುಂದೆ ನಾವು ಯಾರನ್ನು ಕೇಳಬೇಕು? ಅದರದ್ದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ. ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ನಾವು ಎಷ್ಟು ಸರಿ ಗಮನಕ್ಕೆ ತಂದ್ರೂ ಕೂಡ ಆಯಿತು ನಾಳೆ ಹಾಕ್ತೀವಿ ನಾಡ್ದು ಹಾಕ್ತೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ಒಟ್ಟು ಅದಕ್ಕೆ ಯಾವ್ದು ಸ್ಪಂದನೆ ಇಲ್ಲ. ದಯವಿಟ್ಟು ಈ ಮುಖಾಂತರ ನಾನು ತಮ್ಮಲ್ಲಿ ಟೆಂಡರ್ದವರಲ್ಲಿ ಮತ್ತು DSO ಆಫೀಸರ್ ಸರ್ಗಳಲ್ಲಿ ಅಧಿಕಾರಿಗಳಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳಲ್ಲಿ ಮನವಿಯನ್ನು ಮಾಡ್ಕೊಳ್ಳೋದು ಏನಪ್ಪ ಅಂತಂದ್ರೆ ತಕ್ಷಣ ನಮ್ಮ ತಡೆ ಹಿಡಿದಿರೋ ಪೇಮೆಂಟನ್ನು ಬಿಡುಗಡೆಗೊಳಿಸಿ ನಮ್ಮೆಲ್ಲರ ಬಾಳಿಗೆ ಬೆಳಕನ್ನು ನೀಡಬೇಕಂತೇಳಿ ನಾನು ಈ ಮೂಲಕ ವಿನಂತಿಸಿಕೊಳ್ಳುತ್ತೇನೆ. ಎಷ್ಟು ಜನ ಇದ್ದೀರಿ ಸರ್ ತಾವು? ನಾವು 131 ಜನ ಕೆಲಸ ಮಾಡ್ತಿದ್ವಿ ಸರ್. ಒಟ್ಟರಿಗೆ ಹಣ ಇನ್ನೂ ಬಂದಿಲ್ಲ? ಯಾರಿಗೇ ಆಗಿಲ್ಲ ಸರ್, ಯಾರಿಗೇ ಆಗಿಲ್ಲ. ಈಗ ಮುಂದೆ ಏನು ಮಾಡ್ಬೇಕಂತ ಇದೆ? ಈಗ ನಾವು ಈ ಮೂಲಕ ಈಗ DSO ಆಫೀಸ್ಗೆ ಮಾಹಿತಿ ಕೊಟ್ಟು ಹೋರಿ ಅಂತೇಳಿ ಕರೆದಿದ್ದಾರೆ ಸರ್. ಬಂದಿದ್ದೀವಿ ರೀ. DSO ಆಫೀಸರು ನಮಗೆ ಭೇಟಿ ಆಗಿಲ್ಲ, ಭೇಟಿ ಆಗ್ತಾರಂತ ಹೇಳ್ತಾ ಇದ್ದಾರೆ. ಭೇಟಿ ಆಗಲಿಲ್ಲ ಅಂತಂದ್ರೆ ನಾವು DC ಆಫೀಸ್ಗೆ ಹೋಗಿ DC ಅವರಲ್ಲಿ ಮನವಿ ಕೊಟ್ಟು ನಾವು ಅಹೋರಾತ್ರಿಯನ್ನು ಧರಣಿ ಮಾಡ್ಬೇಕಂತ ಮಾಡಿದ್ದೀವಿ ಸರ್. ಹೇಳಿ. ರೇಖಾ ಪತ್ತರ ಅಂತ ಬಸವನ ಬಾಗೇವಾಡಿ ತಾಲೂಕು ಹಾಸ್ಪಿಟ್ಲಿಂದ ಎಷ್ಟು 120 ಮಂದಿ ಇದ್ದೀವಿ. ಒಬ್ಬರಿಗೂ ಪೇಮೆಂಟ್ ಇಲ್ಲ. ಮತ್ತು ತಿಂಗಳನ್ನ ಹಾಕ್ತೀನಿ ಅಂತೀರ. ಫಸ್ಟ್ ಹೇಳೋತ್ನಾಗ ತೊಗೊಳೋತ್ನಾಗ ನಮಗೆ 101 ಹೇಳಿ ಎಲ್ಲ ಹೇಳಿಕೆಶನ್ ತೊಗೋತಾರೆ. ತೊಗೊಂಡ್ಮ್ಯಾಗ ತಿಂಗಳ ಹಾಕ್ತೀನಿ ಅಂದ್ರೆ 6 ತಿಂಗಳಿಗೆ 1 ವರ್ಷ ಬಿಟ್ಟರು ಹಾಕಂಗಿಲ್ಲ. ಸ್ವಲ್ಪ ಮಂದಿ ಕೆಲಸನೇ ಬಿಟ್ಬಿಟ್ಟಾರೆ. ಕಿರಿಕಿರಿ ಬೇಡ ಅಂತ ಹೇಳಿ ವರ್ಷಗಟ್ಟಲೆ ಪೇಮೆಂಟ್ ಆಗಲಿಲ್ಲ ಅಂದ್ರೆ ಏನು ಮಾಡ್ಬೇಕು? ನಮ್ದು 17,500 ರೂಪಾಯಿ ಇತ್ತು ಪೇಮೆಂಟ್. ತಿಂಗಳ ಇಷ್ಟು ಕಟ್ಟಾಗಿ ಅಷ್ಟು ಕಟ್ಟಾಗಿ ನಮ್ಗೆ ಲೆಕ್ಕನೂ ತೋರಿಸಂಗಿಲ್ಲ. ಏನು ಕಟ್ ಆಕೈತೆ ಅನ್ನೋದು ನಮಗೆ ಗೊತ್ತಿಲ್ಲ.
ನಿಮ್ದು ಇದು ಕಟ್ ಮಾಡ್ತೀವಿ ಅದು ಕಟ್ 9,500 ರೂಪಾಯಿ ಎಷ್ಟು 9,700 ಕೊಡ್ತೀವಿ ಅಂತಾರೆ 9,500 ಅಂತಾರೆ ಆಮೇಲೆ 9,000ಗೆ ಬಂದು ನಿಂದಿರ್ತಾರೆ ಅದನ್ನು ತಿಂಗಳ ಹಾಕಂಗಿಲ್ಲ ಹಾಸ್ಪಿಟ್ಲಿಗೆ ಹೋಗಿ ಹೇಳಿದ್ರು ಅವ್ರಿಗೆ ಕೇಳಂತಾರೆ ಅವ್ರಿಗೆ ಕೇಳಿದ್ರೆ ನಾವು ಟೆಂಡರ್ದು ಬಂದೀವಿ ಅಂತ ಅವ್ರಿಗೆ ಕೇಳಿದ್ರೆ ಹಾಸ್ಪಿಟ್ಲಿಗೆ ಕೇಳಂತಾರೆ ಹಾಸ್ಪಿಟಲ್ದವ್ರಿಗೆ ಕೇಳಿದ್ರು ಅಂದ್ರೆ ನಮಗೆ ಸಂಬಂಧ ಇಲ್ಲ ನಿಮ್ಮ ಟೆಂಡರ್ದವ್ರಿಗೆ ನಾವು ಯಾರಿಗೆ ಕೇಳ್ಬೇಕು ಅನ್ನೋದೇ ಕನ್ಫ್ಯೂಸ್ ಆಗಿ ಸುಮ್ಮನೆ ಟೆಂಡರೇ ಬೇಡ ಅನ್ಸ್ಬಿಟ್ಟೈತ್ರಿ ಎಷ್ಟು ಮಂದಿ ಅದ್ರ ಮೇಲೆ ದುಡಿಲಾಗತ್ತಿ ಒಬ್ರಿಗೂ ಮನೆ ಪರಿಸ್ಥಿತಿ ಬಿಟ್ಟು ಬೇರೆ ಕಡೆ ಕೆಲಸ ಮಾಡಿ ಅಲ್ಲಿ ಕೆಲ್ಸಕ್ಕೆ ಹೋಗೋದು ನಡೆದೈತೆ ನಮ್ಮ ಕೈಲೇ ರೊಕ್ಕ ಕೊಟ್ಟು ಹೋಗಿದ್ದಕ್ಕೆ ನಮ್ಮ ತಪ್ಪಿಗೆ ನಾವು ಇದನ್ನೇ ಅನುಭವಿಸಾಕತ್ತೀವಿ ನೋಡ್ರಿ ಎಲ್ಲರಿಗೆ ಸಾಕಾಗಿದೆ ಹೆಣ್ಮಕ್ಳಿಗೆ ರಗಡೆ ಅಲ್ಲಿನೂ ಮಾಡ್ಬೇಕು ಕೆಲಸ ನಾಯಿ ಹಂಗೆ ದುಡಿದ್ರೆ ಪೇಮೆಂಟ್ ಇಲ್ಲ ಅಂದ್ರೆ ಏನು ಮಾಡ್ಬೇಕು ರಾತ್ರಿ ಹಗಲು ದುಡಿತೀವ್ರಿ ಅಲ್ಲಿ ಈಗ ಟೆಂಡರ್ದವ್ರು ಏನು ಹೇಳ್ತಾರೆ ಟೆಂಡರ್ ನಿಮಗೆ ಟೆಂಡರ್ದವ್ರು ಅಂತಾರ್ರಿ ಹಾಸ್ಪಿಟಲ್ನವ್ರಿಗೆ ಹೋಗಿ ಕೇಳಿದ್ರು ಹಾಸ್ಪಿಟಲ್ದವ್ರಿಗೆ ಕೇಳಿದ್ರು ಅಂದ್ರೆ ನಿಮ್ಮ ಟೆಂಡರ್ದವ್ರಿಗೆ ಹೋಗಿ ಕೇಳ್ರಿ ಅವರೆಲ್ಲ ಕ್ಲಿಯರ್ ಇದ್ರೆ ನಾವು ಹಾಕ್ತೀವಿ ಅವ್ರು ಕ್ಲಿಯರ್ ಇಲ್ಲ ಇವ್ರಿಗೆ ಹೇಳ್ತಾರೆ ಇವ್ರು ಹಿಂಗೆ ಮಾಡಿ ವರ್ಷ ಪೂರಾನೇ ದಾಟಿಸ್ಬಿಡ್ತಾರೆ ಅವ್ರು ಈಗ ನಾವು 1 ವರ್ಷ ಆಯ್ತು ಮತ್ತೆ ಹೊಸ ಟೆಂಡರ್ದಾಗ ಬಂದು 4 ತಿಂಗಳ ಪೇಮೆಂಟ್ ಕೊಟ್ಟರೆ ಅದು ಜಗಳ ಮಾಡಿಸ್ಕೊಂಡ್ ಬಂದೀವ್ರಿ ಮತ್ತಿದ್ರೆ ಈಗ 6 ತಿಂಗಳ ಪೇಮೆಂಟ್ ಇಲ್ಲ ಈಗ ದಿನ ಚಪ್ಪಲಿ ಹರಿಯೋಂಗೆ ಅಳದಾಡ್ತೀವ್ರಿ ಡ್ಯೂಟಿಗೂ ಹೋಗಬೇಕು ಇಲ್ಲಿನೂ ಅಳದಾಡಬೇಕು ಮತ್ತು ಅಲ್ಲಿ ಡ್ಯೂಟಿಗೆ ಬರಲಿಲ್ಲ ಅಂದ್ರೆ ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತೀವಿ ಅಂತ ಅವ್ರು ಹೇಳ್ತಾರೆ ನಾವು ಯಾಕಡೆ ನೋಡ್ಬೇಕನ್ನೋ ನಮ್ಮ ಪರಿಸ್ಥಿತಿನೇ ಕೆಟ್ಟಾಗಿಬಿಟ್ಟೈತೆ ನಮ್ಗೆ ಅಷ್ಟು ಸಾಕಾಗಿಬಿಟ್ಟೈತಿ ನಾವು ಕೆಲಸ ಮಾಡ್ಬೇಕಂತ ಇದು ಒಂದು ಜೀವನ ನಮ್ಗೊಂದು ಜೀವನ ಒಂದು ಭಾಳ ಸಿಗುತ್ತಾನ ಆಶಕ್ಕೆ ನಾವು ಬಂದ್ವಿ ಆದ್ರೆ ಆಶಕ್ಕೆ ಇವರು ಮಣ್ಣು ಹಾಕಿದ್ರು ಏನು DHS ಅವರು ಏಜೆನ್ಸಿಯೋ ಯಾರು ಹಾಕ್ಯಾರೋ ಗೊತ್ತಿಲ್ಲ ಒಟ್ಟು DHO ಹೋಗಿ DHS ಅವ್ರಿಗೆ ಕೇಳಿ ನಮ್ಮ ಪಗಾರ ನಮಗೆ ಸಂಬಂಧ ಇಲ್ಲ ನೀವು ಅಲ್ಲೇ ಕೇಳ್ರಿ ಅಂತಾರೆ ನಮ್ಮ ಮೆಡಿಕಲ್ ಆಫೀಸರ್ ಕೇಳಿದ್ರೆ ಆಯ್ತಮ್ಮ ಮಾಡಿಸ್ತೀವಿ ಅಂತಾರೆ ಏನಾರೇ ನಾವು ಇಲ್ಲ ನಾವು ಕೇಳಕ್ಕೆ ಹೋಗ್ತೀವಿ ಮಾಡಕ್ಕೆ ಹೋಗ್ತೀವಿ ಅಂದ್ರೆ ನಿಮ್ಮನ್ನು ತೆಗಿತೀವಿ ಅಂತಾರೆ ಅವ್ರು ಏಜೆನ್ಸಿಗೆ ಹೋಗಿ ಕೇಳಿದ್ರೆ DHS ಅವ್ರು ಇಟ್ಕೊಂಡು ಕುಂತಾರೆ ಅದಕ್ಕೆ ನಾವೇನು ಮಾಡಮ್ಮೋ ಅಂತ ಅವ್ರು ಅಂತಾರೆ ಸರ್ ಇನ್ನಾದರೂ ನಮ್ಗೆ ಬೆಟ್ಟಿ ಇಲ್ಲ ನಾವು ಅಷ್ಟು ಮೀರಿ ಈಗ ಸ್ಟ್ರೈಕಿಗೆ ಕುಂದ್ರಬೇಕಂದ್ರೆ ನಿಮ್ಗೆ ಕರೆಸಿ ಎಲ್ಲ ತಿಲ್ಲಿಂದು ಹೇಳಿ ಮೇಲಾಗಿ ನಾವು ಹೋಗ್ಬೇಕಾದ್ರೂ ನಮ್ಮ ಬಳಿ ದುಡ್ಡು ಇಲ್ಲ ಅಂತ ನಮ್ಮ ಸಣ್ಣ ಪುಟ್ಟ ಒಡವೆಗಳು ಕಣ್ಣೀರು ಬರ್ತಾವೆ ಸಣ್ಣ ಪುಟ್ಟ ಒಡವೆಗಳು ಇಟ್ಟು ನಾವು ಈ ಡ್ಯೂಟಿ ಬಂದು 20,000 30,000 ಕಟ್ಟಿ ಬಂದೀವಿ ಯಾರಿಗೆ ಕೊಟ್ಟಿದ್ದೀರಿ ನೀವು ಪ್ರತಿ ವರ್ಷ ಎಷ್ಟು ಕೊಡ್ತೀರಿ ನೀವು ಪ್ರತಿ ವರ್ಷ ನಾವು ಫಸ್ಟಿಗೆ ಬಂದು 35,000 40,000ವರೆಗೂ ತೊಗೊಂಡ್ರು ನಮ್ಗೆ PF ಇಲ್ಲ ಇನ್ನೊವರಿಗೆ ಆದರೂ EF ಇಲ್ಲ ಏನೂ ಇಲ್ಲ ಬೇಡ ನಮ್ಗೆ ಅಮೌಂಟ್ ಕೊಡ್ರಿ ನಮ್ಮ ಸಂಸಾರ ಆರ್ಥಿಕ ಪರಿಸ್ಥಿತಿ ಕೆಟ್ಟೈತಿ ನಾವು ಸಾಗಿಸ್ಕೊಂಡು ಹೋಗ್ತಿದ್ರೆ ಅದಕ್ಕೂ ಇಲ್ಲ ಹಣ ಯಾರಿಗೆ ಕೊಟ್ಟಿದ್ದೀರ ತಾವು ಟೆಂಡರ್ದವ್ರಿಗೆ ಕೊಟ್ಟಿವ್ರಿ ನಾವು ಎಷ್ಟು ಸಲ ಬಂದಿ ನಾವು ಬಿಜಾಪುರಕ್ಕೆ ಇದೇ ಪರಿಸ್ಥಿತಿ ನಮ್ಗೆ ಇಲ್ಲ ಹೊರಗುತ್ತಿಗೆ ಆಧಾರ ಎಂಬುದನ್ನು ತೆಗೆದಾಕಿ ಎಲ್ಲರೂ ನಮ್ಮ ಕೆಲಸನೇ ಬಿಟ್ಟು ಬಿಡ್ತೀವಿ ನಿಮ್ದು ಏನೈತಿ ರೆಗ್ಯುಲರ್ದು ತುಂಬ್ಕೊಂಡ್ಬಿಡ್ರಿ ಏಜೆನ್ಸಿ ಹೆಸರೇನ್ರಿ ಅದು ಜನಕ್ಷೇಮ ರೀ ಪ್ರತಿ ವರ್ಷ ನಿಮ್ಮ ಹತ್ರ ಸಾಯಿದವ್ರು ತಗೊಂಡಾರ ಎಲ್ಲ ತಗೊಂಡಾರ ಸರ್ ಒಂದು ಲಿಮಿಟ್ ಇರ್ತೀರಿ 1 ವರ್ಷ ಅಲ್ಲ 2 ವರ್ಷ 3 ತಿಂಗಳ 2 ತಿಂಗಳ ಕಾಯ್ಕೋಬೇಕಾಗ್ತದೆ 1 ವರ್ಷ ಆಯ್ತು ರೀ ಸರಿ ಬಿಡು ತಾಳ್ಮೆ ಅನ್ನೋದು ಇರ್ತೈತೆ ರೀ ತಾಳ್ಕೋಬೇಕ್ರಿ ಎಲ್ಲರೂ ಏನು ಕಟ್ಕೊಂಡಿರಲ್ಲ ಗೌರ್ಮೆಂಟ್ ಏನು ಕಟ್ಕೊಂಡು ಕುಂತಿರಲ್ಲ ಒಂದು ಲಿಮಿಟ್ ಇತ್ತು ಆ ಲಿಮಿಟಿನ ತಕ್ಕರೆ ಪಗಾರ ಬೇಕಲ್ರಿ ಜೀವನ ಆರ್ಥಿಕ ಸಾಗಿಸೋದಾರೆ ಹೆಂಗೆ ಸಾಗಿಸ್ತಾರ ಅಂತೇಳಿ ಆಸ್ಪತ್ರೆಯಲ್ಲಿ ವರ್ಕ್ ಮಾಡ್ತೀವಿ ಸತತ ನಾವು 3 ವರ್ಷದಿಂದ ನಾವು ಇಲ್ಲಿ ಕೆಲಸ ಮಾಡತ್ತೀವಿ ಪ್ರತಿ ವರ್ಷ 30ರಿಂದ 40,000 ರೂಪಾಯಿ ನಾವು ಲಂಚ ಅನ್ನೋದೊಂದು ನಾವು ಕೊಡ್ತೀವಿ ವರ್ಷ 30ರಿಂದ 40,000 ರೂಪಾಯಿ ಲಂಚ ಬೇಡ್ತಾರಾ ಅಥವಾ ನೀವು ಕೊಡ್ತೀರಾ ಸರ್ ಅವ್ರು ನಾವು ಬಾಗಿಲ ಕಾಲಿಟ್ರೆ 30,000 ರೂಪಾಯಿ ತಂದು ಕೊಟ್ಟರೆ ನೀವು ಆರ್ಡರ್ ಕೊಡ್ತೀವಿ ಇಲ್ಲ ಅಂದ್ರೆ ಇಲ್ಲ ಸರ್ ಮೊದಲನೇ ಏಜೆನ್ಸಿ ಕೊಟ್ಟಿವಿ ಅಂತಂದ್ರು ಅವ್ರು ಇಲ್ಲ ಅವಂಗೆ ಅದು ಮುಗೀತಾ ಅವ್ನು ಕೊಟ್ಟರೆ ಅವ್ನು ಬಂತು DHO ಹತ್ರ ಬಂದ್ರೆ ಇಲ್ಲ ನಮ್ಗೆ ಗೊತ್ತಿಲ್ಲ ನೀವು ಅಲ್ಲಿ ಕೇಳ್ರಿ ನಮಗದು ಗೊತ್ತಿಲ್ಲ DHO ಸರ್ ಅಂತಾರೆ ನೀವು ಅಲ್ಲಿ ಏನು ಕೊಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ನೀವು ಆರ್ಡರ್ ತೊಗೊಂಬರಿ ಅಂತ ಅವ್ರು ಅಂತಾರೆ ಲಂಚ ಅನ್ನೋದು ಒಂದು ಇದು ಆಗಿಬಿಡತ್ರಿ ಯಾಕಂದ್ರೆ ನಮ್ಗೆ ಕಷ್ಟ ಹೇಳಕ್ಕೆ ಆಗಲಿ ಅಷ್ಟು ಕಷ್ಟ ಐತ್ರಿ ಸದ್ ಮನ್ಯಾಗ ಪ್ರತಿಯೊಬ್ಬರಿಗೆ 152ರಿಂದ 170 ಹುಡುಗರು ಅದೀವ್ರಿ ನಾವು ಇಲ್ಲಿ ಇರಬೇಕಾದ್ರೆ ನೌಕರರು ಪ್ರತಿ ವರ್ಷನೂ ಲಂಚ ಎಷ್ಟೊಂದು ಲಂಚ ಕೊಡ್ಬೇಕ್ರಿ ನಾವು ಈಗ ಮುಂದೆ ಏನಾದರೂ ಹೋರಾಟ ಮಾಡೋದಿಲ್ಲ ಸರ್ ನಾವು ಇವತ್ತೊಂದು ಈ ಸರ್ DHO ಸರ್ ಬಂದು ಏನು ಹೇಳ್ತಾರೆ ಅದಕ್ಕೆ ಕೇಳ್ಕೊತೀವಿ ಕೇಳಿದೆಪ್ಪ ಅಂದ್ರೆ ನಾವು ಕ್ರಿಮಿಕೀಟ ನಾಶಕ ಏನು ಔಷಧಿ ತೋತೀವಿ ಇಲ್ಲ ನಾವು ಇಲ್ಲೇ ಗಿಡಕ್ಕೆ ಊರ್ಲಾಕೊಳಕ್ಕೂ ನಾವು ರೆಡಿ ಇದೀವಿ ಊರ್ಲಾಕೋತೀವಿ ಇದೇ ಗಿಡಕ್ಕೆ ಇಲ್ಲೇ ಇದು DHO ಆಫೀಸ್ ಮುಂದೆ ಊರ್ಲಾಕೋತೀವಿ सर जनक्षेमन उनके पास काम किया मैंने 1 साल उनके पास काम किया तो वो डाले 6 महीने का पगार डाले PF नहीं भरे और कुछ भी नहीं करे वो बोलते जनक्षेमन वाले बोलते DHO के पास हमारा पैसा पड़ा है और DHO बोलता है हमारे को मत पूछो वो जाके तुम्हारा टेंडर वाले को पूछो वो बोलते हैं टेंडर वाले को जाने के पूछो तो वो बोलते हैं DHO के पास जाओ DHO के पास तुम्हारा पैसा है DHO हमको पैसा नहीं दिया तो हम क्या डालेंगे पैसा वो बोलता है कुछ भी नहीं करा उनके पास वो ऑफिस को गए पूछने गए तो हमारा पास क्या झाड़ लगाए क्या झड़ करके देंगे तो पैसा कौन नहीं दे रहा हम काम कर रहे उनके तो काम पैसा कोई नहीं दे रहे सर हमको करना अर्जुन राठौर सर और खबरों के लिए देखते रहिए बी न्यूज नेशन। बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं। अस्सलामुअलैकुम, मेरा नाम इमरान है और मैं आज आपको बताने वाला हूं कि इंग्लिश बातचीत कैसे सीखी जा सकती है। और सबसे पहले आप ये समझ लें कि मेरे बारे में ये जान लें कि मैं इंग्लिश मीडियम से नहीं हूं। आई एम नॉट फ्रॉम इंग्लिश मीडियम बट आई कैन स्पीक इंग्लिश नाउ।
सो बहुत सारे लोगों को इंग्लिश बातचीत करना नहीं आता, जिसकी वजह से जो है बहुत सारे मुश्किलात का सामना करना पड़ता है। तो सबसे पहले हमारा एक प्रॉब्लम ये है कि हमें मीनिंग्स याद नहीं रहते, वोकैबुलरी हमारी वीक रहती हैं, तो जिसका इम्प्रूव करना बहुत ही ज़्यादा ज़रूरी है। मिसाल के तौर पर अगर मैं आपसे एक सवाल करता हूँ, मैं खा रहा हूँ या खा रही हूँ इंग्लिश में कैसे बोलेंगे, तो आपका जवाब होगा डेफिनेटली आई एम ईटिंग। ठीक है, तो अगर मैं आपको ये सवाल करता हूँ कि मैं निगल रहा हूँ या निगल रही हूँ कैसे आप बोल सकते हैं, तो बहुत सारे लोगों को यहाँ पे मुश्किल होती है, क्योंकि निगलने का मीनिंग याद नहीं रहता। तो इसलिए वोकैबुलरी मतलब मीनिंग का जो है इम्प्रूव करना बहुत ही ज़्यादा ज़रूरी हो जाता है। और एक मिसाल है और एक एग्जांपल है, मैं तैर रहा हूँ कैसे बोलेंगे, तो आपका जवाब होगा आई एम स्विमिंग। अगर मैं आपसे ये पूछता हूँ कि मैं डूब रहा हूँ कैसे बोलेंगे, तो यहाँ पर बहुत सारे लोगों को मुश्किल होती है, क्योंकि डूबने का मीनिंग नहीं मालूम है। तो सबसे पहले हमें चाहिए कि हमारा वोकैबुलरी इम्प्रूव करें, मीनिंग हमारा इम्प्रूव करें। तो जो है ये इम्प्रूव कैसे किया जा सकता है, मीनिंग को कैसे याद किया जा सकता है। इतनी बड़ी डिक्शनरी लेकर के हज़ारों पेज की जो है मीनिंग्स हम याद नहीं कर सकते, तो वो सारी चीज़ें जो है हमारी क्लास में आपको सिखाई जाएगी। और दूसरा प्रॉब्लम ये है कि सेंटेंसेस डिपेंड ऑन सिचुएशन, सेंटेंसेस कैसे बनाए जाएँ। तो अगर आप ये सीख लेते हैं तो इट्स माय चैलेंज, यू कैन स्पीक इंग्लिश इजीली। तो कैसे, अभी यहाँ पे देखिए अलग अलग जुमले होते हैं, उसका सीखना ज़रूरी है। मैं आता हूँ, आ रहा हूँ, आ सकता हूँ, आ सकता था, आना चाहिए था, आ चुका हूँ, आ चुका था। ऐसे बहुत सारे जुमले हैं जो हमें मालूम नहीं है। अगर हम वो जान ले सेंटेंसेस कैसे बना सकते हैं, तो जो है इंशाल्लाह बहुत ही जो है आसानी के साथ इंग्लिश बातचीत हम कर सकते हैं। तो अगर आप जो है हमारे साथ इंग्लिश बातचीत सीखना चाहते हैं तो ज़रूर जो है ज्वाइन कीजिए हमारी क्लास को, और नीचे दिए गए नंबर पे कांटेक्ट कीजिए। तो इंशाल्लाह उम्मीद करता हूँ जो है आप ज़रूर इंग्लिश बातचीत सीखेंगे। थैंक यू, ऑल द बेस्ट। ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸರ್ವಧರ್ಮ ಸಾಮೂಹಿಕ ವಿವಾಹ ನಡೆಯಲಿದೆ. ಜವಳಿ ಸೋಷಿಯಲ್ ಗ್ರೂಪ್ ಆಶ್ರಯದಲ್ಲಿ ಬಿಜೆಪಿ ಅಲ್ಪಸಂಖ್ಯಾತ ಮುಖಂಡ ಯಾಸೀನ್ ಜವಳಿ ನೇತೃತ್ವದಲ್ಲಿ ಇದೇ ಜನವರಿ 5ರಂದು ನಡೆಯಲಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ನೋಂದಣಿ ಮಾಡಬೇಕಾಗಿ ವಿನಂತಿ. ನೋಂದಣಿಗಾಗಿ ಸಂಪರ್ಕಿಸಿ ಇಬ್ರಾಹಿಂ ಜವಳಿ 9036393957, ಅಸ್ಲಂ ಸೈಯದ್ ಅಮೀನ್ 8970333944.